ವೆನಿಲ್ಲದು ಬಳ್ಳಿ ಉಂಟಾಯ್ತಾ. ಅದು ಹೂ ಹೋಗಲಿಕ್ಕೆ ಶುರುವಾಗಿ ಸುಮಾರು ದಿವಸ ಆಯಿತು. ನೋಡಿ, ಇದು ವೆನಿಲ್ಲದು ಹೂ. ಇಲ್ಲಿ ಒಂದು ನಿಮಗೆ ನೋಡಿ, ಇದಕ್ಕೆ ಪರಾಗಸ್ಪರ್ಶ ಮಾಡಿದ್ದೇನೆ. ಇದು ಹಾಯ್ ಮನೆ ನೋಡಿ ಹೀಗೆ ಕಾಣ್ತದೆ. ನಾನು ಹೈಟಲ್ಲಿದ್ದೇನಲ್ಲ. ಪಪ್ಪಾಯಿ ಕೊಯ್ದ್ವಿ. ನಾನು ಕೊಯ್ಯೋದು, ಇವರು ಕ್ಯಾಚ್ ಹಿಡಿಯೋದು. ಇಲ್ಲಾದರೆ ಇದಕ್ಕೆ ಪೆಟ್ಟಾದರೆ ಮತ್ತೆ ರಿಕವರಿ ಆಗ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿವಸದಲ್ಲಿ ಕಡಿಮೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಫ್ರಿಜ್ಜು ಎಂತ ಮಾಡುದಣ್ಣ? ನೋಡಿ, ಕಾಫಿ ಕ್ರೀಮ್ ಆಯಿತು. ಇದನ್ನು ನಾವು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದಕ್ಕೆ ಎಷ್ಟು ಒಳ್ಳೇದಾಗ್ತದೆ ಗೊತ್ತುಂಟು. ಕ್ಯಾಪುಚಿನೋ ಅಂತ ಹೇಳ್ತಾರಲ್ಲ, ಅದು ಇದೇ ಥರ ಇರೋದಲ್ವಾ? ಯಾರಾದರೂ ಟ್ರೈ ಮಾಡಿದರೆ ಹೇಳಿ ನನಗೆ. ಇಲ್ಲಾಂತ ಹೇಳಿದ್ರು ಮಜ್ಜಿಗೆಯಲ್ಲಿ ಹಾಕಿಟ್ಟಿದ್ದೆಲ್ಲ ಅದು ಮೆಣಸನ್ನು ಕಾಯಿಸಿದ್ದೇನೆ. ಅದರೊಟ್ಟಿಗೆ ಇದು ಲಿಂಬೆ ಉಪ್ಪಿನಕಾಯಿಯಲ್ಲಿರುವ ಮೆಣಸು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಮಾರ್ಚ್ 11ಕ್ಕೆ ಯಾರ್ದೆಲ್ಲ ಬರ್ತಿದೆ ಉಂಟು ನಿಮಗೆಲ್ಲರೂ ಕೂಡ ವಿಶ್ವ ಹ್ಯಾಪಿ ಬರ್ತಿದೆ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮಾರ್ಚ್ 11ಕ್ಕೆ ಯಾರ್ದೆಲ್ಲ ಬರ್ತಿದೆ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತಿದೆ ಹೇಳೋದನ್ನು ಮರಿಬೇಡಿ. ಹಾಯ್, ನಮ್ಮ ತೋಟದಲ್ಲಿ ಒಂದು ವೆನಿಲ್ಲದು ಬಳ್ಳಿ ಉಂಟಾಯ್ತಾ. ಅದು ಹೂ ಹೋಗಲಿಕ್ಕೆ ಶುರುವಾಗಿ ಸುಮಾರು ದಿವಸ ಆಯಿತು. ನಾನು ಅಬ್ಸರ್ವ್ ಮೊನ್ನೆ ಮಾಡಿದ್ದೆ, ಬಟ್ ಅದು ತುಂಬ ಹೈಟಲ್ಲಿ ಉಂಟು. ಅದು ಸಹ ಹೇಗೆ ಗೊತ್ತುಂಟಾ, ಅಡಿಕೆದು ಗಿಡದಲ್ಲಿ ಹೋಗಿ ಮೇಲೆ ಉಂಟು. ಅದರಲ್ಲಿ ಹೂ ಹೋಗೋದಕ್ಕೆ ಪರಾಗಸ್ಪರ್ಶ ಮಾಡೋದು ಹೇಗೆ ಅಂತ ಮೊನ್ನೆ ಯೂಟ್ಯೂಬಲ್ಲಿ ನೋಡಿದ್ದೆ. ಪರಾಗಸ್ಪರ್ಶ ಮಾಡಿದರೆ ಅಷ್ಟೇ ಅದರಲ್ಲಿ ವೆನಿಲ್ಲದು ಬೀನ್ ಬರುವಂಥದ್ದು. ಹಾಗೆ ಈ ಸಲ ಒಂದು ಟ್ರೈ ಮಾಡಿ ನೋಡುವ ಅಂತ ಹೇಳಿ ಏಣಿ ಎಲ್ಲ ನಿನ್ನೆ ನಾನೇ ಕಟ್ಟಿದ್ದೇನೆ ಆಯಿತಾ. ದೊಡ್ಡದು ಏಣಿ. ನಂಗೆ ಸ್ವಲ್ಪ ಹೈಟ್ ಫೋಬಿಯಾ ಉಂಟು. ಅಂದರೆ ಹೈಟಿಗೆ ಹೋದರೆ ಸ್ವಲ್ಪ ಭಯ ಆಗ್ತದೆ. ಅದು ಮುಂಚೆಲ್ಲ ನಾನು ಮರಕ್ಕೆ ಹತ್ತಿದ್ದೆ, ನಿಮಗೆ ಗೊತ್ತಿರ್ಬೋದು. ನಾನು ಅಡಿಕೆ ಸಹ ಕೊಯ್ತೇನೆ. ಹಾಗೆ ನೋಡಿ, ಅಲ್ಲಿ ಏಣಿ ಕಟ್ಟಿದ್ದು ಕಾಣ್ತುಂಟಾ. ಅದಕ್ಕೆ ಹತ್ತಿ ಈಗ ನಾನು ಪರಾಗಸ್ಪರ್ಶ ಮಾಡಬೇಕು. ಹೇಗಂದರೆ ಅದು ಹೂವಿನ ಇದಕ್ಕೆ ಒಂದು ಕೋಲಲ್ಲಿ ಇದು ಮಾಡಲಿಕ್ಕೆ ಅಂತೆ. ಅದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಹೂ ಸಾಧಾರಣ ಅರಳಿದೆ. ಹೋಗುವ ಬನ್ನಿ. ಇದು ಉಂಟಲ್ಲ, ಈ ಏಣಿಯಲ್ಲಿ ಹತ್ತಿ ಮೇಲೆ ಹೋಗಲಿಕ್ಕೆ ನೋಡುವ. ಕೊಳಿಯಲ್ಲಿ ಏಣಿಯ ಹತ್ತಿರಕ್ಕೆ ವೆನಿಲ್ಲ ಬಲ್ಲಿ ಕಾಣ್ತುಂಟಲ್ಲ ನಿಮಗೆ, ಅರಳಿದೆ. ಬೆಳಗ್ಗೆ ಮಾಡಿದರೆ ಒಳ್ಳೆಯದು ಅಂತ ಗೂಗಲಲ್ಲೆಲ್ಲ ತೋರಿಸ್ತದೆ, ಅದಕ್ಕೋಸ್ಕರ ಬಂದೆ. ನೋಡುವ. ನೋಡಿ, ಇದು ವೆನಿಲ್ಲದು ಹೂ. ಇಲ್ಲಿ ಒಂದು ನಿಮಗೆ ಹಳದಿ ಕಲರ್ದು ಕಾಣ್ತದಾ, ಅದನ್ನು ಮಾತ್ರ ಉಳಿಸಬೇಕು. ಉಳಿದದನ್ನು ಭಾಗ ಮಾಡಿ ಕೆಳಗಿಡಬೇಕು. ಹಾಗೆ ನೋಡುವ. ನನಗೆ ಇದನ್ನು ಮಾಡೋದು ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಒಂದು ಕೈಯಲ್ಲಿ ಮರ ಹಿಡ್ದಿದ್ದೇನೆ, ಒಂದು ಕೈಯಲ್ಲಿ ಫೋನ್ ಹಿಡ್ದಿದ್ದೇನೆ. ಈಗ ಮಾಡಲಿಕ್ಕೆ ನಾನು 2 ಕೈ ಯೂಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಇದಕ್ಕೆ ಪರಾಗಸ್ಪರ್ಶ ಮಾಡಿದ್ದೇನೆ. ಇದು ಕೆಳಗಡೆ ಉಂಟಲ್ಲ, ಇದು ವೇಸ್ಟ್. ಇಲ್ಲೊಂದು ನಿಮಗೆ ಬಿಳಿ ಕಲರ್ ದಂಡು ಕಾಣ್ತದಲ್ಲ, ಇದಕ್ಕೆ ಬಂದು ಕೀಟಗಳೆಲ್ಲ ಬಂದು ಪರಾಗಸ್ಪರ್ಶ ಮಾಡಲಿಕ್ಕೆ, ಆಗ ಅದು ಬೀನಾಗಿ ಕನ್ವರ್ಟ್ ಆಗ್ತದೆ. 6 ಹೂ ಇರಲಿಲ್ಲ, ಯಾಕಂದರೆ ಕೆಲವೆಲ್ಲ ಅರಳಿ ಬಿದ್ದಿದೆ. ನೋಡಿ, ಇದು ಹೂವಿದೊಂದು ಸ್ಟೆಮ್. ಈಗೊಳ್ಳಿ ಪರಾಗಸ್ಪರ್ಶ ಮಾಡಲಿಕ್ಕೆ ಕೀಟಗಳು ಬಂದಿದೆ. ಈಗೊಳ್ಳಿ ಇದು ಗನ್ನಿ ಈಗ ಬಂದರು ಹಾಲು ಕೊಟ್ಟು. ಹಾಯ್, ನಮ್ಮ ಮನೆ ನೋಡಿ ಹೀಗೆ ಕಾಣ್ತದೆ. ನಾನು ಹೈಟಲ್ಲಿದ್ದೇನಲ್ಲ. ವೆನಿಲ್ಲದು ಹೂ ಉಂಟಲ್ಲ, ಸುಮಾರಷ್ಟು ವೇಸ್ಟ್ ಆಗಿದೆ. ನಮ್ಗೆ ಗೊತ್ತೇ ಆಗಲಿಲ್ಲ ಅದನ್ನು ಹೇಗೆ ಪರಾಗಸ್ಪರ್ಶ ಮಾಡೋದು ಅಂತ. ಮೊನ್ನೆ ಯೂಟ್ಯೂಬಲ್ಲಿ ಹಾಕಿ ನೋಡುವಾಗ ಗೊತ್ತಾಯಿತು. ಹಾಗೆ ಈಗ ನನಗೆ 3 ಹೂ ಸಿಕ್ಕಿತ್ತು ಅಷ್ಟೇ. ಅದು ಸಹ ಹೈಟಲ್ಲಿ ಉಂಟಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಕೆಲವರೆಲ್ಲ ಕೆಳಗಡೆ ಗುಂಟಕ್ಕೆ ಕಟ್ಟಿ ಮಾಡ್ತಾರೆ. ನೀವು ಯಾರಾದರೂ ಮಾಡಿದ್ದೀರಾ ಅಂತ ಹೇಳಿ ನನಗೆ. ನಾನು ಯೂಟ್ಯೂಬ್ ನೋಡಿಯೇ ಟ್ರೈ ಮಾಡಿದ್ದು, ಮತ್ತು ನನಗೆ ಸಹ ಕನ್ಫರ್ಮ್ ಆಗಿ ಅದು ವೆನಿಲ್ಲ ಬೀನ್ ಆಗ್ತದೆ ಅಂತ ಗೊತ್ತಿಲ್ಲ. ಆದರೆ ನಾನು ಮಾಡಿದ್ದಕ್ಕೊಂದು ಸಾರ್ಥಕ ಅಷ್ಟು ಮೇಲೆ ಹತ್ತಿ. ಹಾಗೆ ಖುಷಿ ಆಯಿತು ನನಗೆ. ಪಪ್ಪಾಯಿ ಕೊಯ್ದ್ವಿ. ನಾನು ಕೊಯ್ಯೋದು, ಇವರು ಕ್ಯಾಚ್ ಹಿಡಿಯೋದು. ಇಲ್ಲಾದರೆ ಇದಕ್ಕೆ ಪೆಟ್ಟಾದರೆ ಮತ್ತೆ ಹಾಳಾಗ್ತದೆ. ಒಳಗಡೆ ಕಲ್ಲಂಗಡಿ ಥರ ಇರ್ತದಲ್ಲ, ಅದೇ ಪಪ್ಪಾಯಿ ಇದು. ಇದರಲ್ಲಿ ಇಲ್ಲ, ಇದು ಕಟ್ಟಾಗುವ ಪರಿಸ್ಥಿತಿಯಲ್ಲಿ ಉಂಟಾ ಅಂತ ಹಾಗೆ ಕಾಣ್ತದಲ್ಲ. ಹಾಂ, ಬಾರಕ್ಕೆ ಹೋಗುವ. ಮಲ್ಬೇರಿ ಆಗ್ತಾ ಉಂಟು ನೋಡಿದ್ರಾ, ಚಿಗುರಿ ತಕ್ಷಣ ಆಗ್ತದೆ ಮಲ್ಬೇರಿ. ಹಾಗೆ ಸಪ್ರೇಟ್ ಗಿಡ ನೆಡಬೇಕು ಅದರದ್ದು. ಅದು ಸೊನ್ನೆ ಎಲ್ಲ ಕೈಗೆ ಆಗ್ತುಂಟು, ತೋರಿಸ್ತದೆ ಕೈ. ಹೋಗುವ. ಫ್ರಿಜ್ಜು ಎಂತ ಮಾಡುದಣ್ಣ?
ಹಾಂ, ಗುಂಡು ಸಜ್ಜು ಕಜ್ಜು ಕಜ್ಜು ದೊಡ್ಡ ಅದ ಮಾತ್ರ. ಈಗ ಇವ ಮತ್ತು ಶಂಭು ಗೊತ್ತಾಗುವುದೇ ಇಲ್ಲ ಯಾರು ಯಾರು ಅಂತ. ನಾವು ಇವರನ್ನು ಪ್ರೀತಿಸ್ತೇವಲ್ಲ, ಇವರಿಗೆ ಮೂಕ ಪ್ರಾಣಿಗಳಿಗೆ ನಾವು ಪ್ರೀತಿಸ್ತೇವಲ್ಲ, ಅಂದರೆ ಊಟ ಹಾಕೋದಿರ್ಬೋದು, ಅವರನ್ನು ಪ್ರೀತಿನ ನೋಡ್ಕೊಳ್ಳೋದು, ಅದರದ್ದು ಬ್ಲೆಸ್ಸಿಂಗ್ಸ್ ಸಿಗ್ತದಂತೆ ನಮಗೆ. ನಾನು ಬ್ಲೆಸ್ಸಿಂಗ್ ಸಿಗಲಿ ಅಂತಲ್ಲ ಇವರನ್ನು ಸಾಕೋದು ನೋಡ್ಕೊಳ್ಳೋದು, ಬಟ್ ನನಗೆ ಇಷ್ಟ ಇವರಂದರೆ. ಬ್ಲೆಸ್ಸಿಂಗ್ ಸಿಗಲಿಲ್ಲ ಅದ್ರ ತೊಂದರೆ ಇಲ್ಲ, ನನಗೆ ಇವರು ಒಟ್ಟಿಗೆ ಬೇಕು ಮಾತ್ರ, ಬೆಕ್ಕು ನಾಯಿಗಳು ದನಗಳು. ಕಾಜು ಒಮ್ಮೊಮ್ಮೆ ಬರುವುದೇ ಇಲ್ಲ, ಇವ ಹೊರಗೆ ಬರುವುದಿಲ್ಲ, ಒಲೆ ಹತ್ರ ಮಲಗುದು ಸೆಕೆ ಇದ್ದರೂ ಕೂಡ. ಅಪ್ಪ ನೋಡಿ ಸ್ವಲ್ಪ ಹುಷಾರಾಗಿದ್ದಾರೆ ನಿನ್ನೆಗಿಂತ. ಸೊಂಟ ನೋವು ಉಂಟು, ಅದಕ್ಕಿಂತ ಕಾಲಿನ ಕೆಳಗೆ ಅವರು ನೋಡಿ ಸೈಡ್ ಕೂತಿದ್ದಾರಲ್ಲ, ಆ ಸೈಡು ನೋವು ಅವರಿಗೆ, ಆ ಕಾಲು ಪೂರ್ತಿ ನೋವು. ನಿನ್ನೆ ಎಷ್ಟು ನೋವಿತ್ತು ಅಂತ ಹೇಳಿದರೆ ಅವರು ತೊಡೆಗೆ ಬಳ್ಳಿ ಕಟ್ಟಿದ್ರು, ನೋವು ತಡಿಲಿಕ್ಕಾಗದೆ. ಮತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆ, ಇವತ್ತು ಸ್ವಲ್ಪ ರಿಕವರಿ ಆಗ್ತಾ ಇದ್ದಾರೆ, ಇನ್ನು ಸ್ವಲ್ಪ ದಿವಸದಲ್ಲಿ ಕಡಿಮೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ನೋಡುವ. ನಂದಿಯನ್ನು ಮಾತಾಡಿಸ್ಲಿಕ್ಕೆ ಬಂದೆ. ಇವ ನೋಡಿ, ಇವ ಸಹ ಇಲ್ಲಿಗೆ ಸಹ ಬಂದ. ಏನು ನಂದಿ ಬಿಸಿದ್ದೇನೆ. ನಂದಿ ಮಾತಾಡು, ಅಣ್ಣೊಟ್ಟಿಗೆ ಮಾತಾಡು, ನಾನು ಹೋಗ್ತೇನೆ. ಬೆಳಗಿದ ಕೆಲಸ ಎಲ್ಲ ಆಗಿ ತೋಟಕ್ಕೆ ಹೋಗಿ ಹಾಳೆ ಎಲ್ಲ ಕಟ್ ಮಾಡಿ ತಗೊಂಡು ಬಂದೆ. ಅಂದರೆ ಈಗ ಒಂದು ಸೈಡ್ ಪೋರ್ಷನ್ ತೋಟ ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗಾಗಿ ಮೊನ್ನೆ ಅಡಿಕೆ ಹೆಕ್ಕುವಾಗ ಬಾಕಿಯದ್ದು ಅಡಿಕೆ ಎಲ್ಲ ತಗೊಂಡು ಬಂದೆ. ಹಾಗೆ ಪೂರ್ತಿ ತೋಟ ಒಮ್ಮೆಲೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಳೆಯನ್ನು ಕಟ್ ಮಾಡಿ ತೊಗೊಂಡ್ಬರ್ಬೇಕು. ಒಳ್ಳೆ ಹಾಳೆ ಮಾತ್ರ ತಗೊಂಡು ಬರೋದು ನಾನು. ಕೆಲವುದಕ್ಕೆ ಅದು ಫಂಗಸ್ ಬಂದಿರ್ತದೆ, ಅದು ತೊಗೊಂಡು ಬರೋದಿಲ್ಲ. ಈಗ ಎಲ್ಲ ಕೂಡ ಅಡಿಕೆ ಬುಡಕ್ಕೇ ಕೊಚ್ಚಿಡೋದು, ಹಾಗಾಗಿ ಸುಲಭ ಆಗ್ತದೆ. ಕೆಲವರು ಹಾಳೆ ಕಟ್ ಮಾಡೋದು ಯಾಕೆ ಅಂತ ಕೇಳಿದರೆ, ನಮ್ಮ ಮನೆಯಲ್ಲಿ ದನಕ್ಕೆ ಹುಲ್ಲು ಸಾಕಾಗೋದಿಲ್ಲ, ಹಾಗಾಗಿ ಸಪ್ಲಿಮೆಂಟ್ ಅಂತ ಹೇಳಿ ಕೊಡೋದು. ಅಂದರೆ ಈಗ ನಾವು ಚಾದೊಟ್ಟಿ ಬಿಸ್ಕೆಟ್ ಹೇಗೆ ತಿಂತೇವೆ ಹಾಗೆ ಅವರಿಗೆ ಸಹ ಸ್ವಲ್ಪ, ಯಾಕಂದರೆ ನಮ್ಮ ತೋಟದಲ್ಲಿರುವ ಹುಲ್ಲು ಈಗ ಇನ್ನೂ 2 ತಿಂಗಳು ನಮಗೆ ಬೇಕಲ್ಲ, ಬೇಸಿಗೆ ಇರ್ತದಲ್ಲ, ಹಾಗಾಗಿ ಹಸಿರು ಹುಲ್ಲು ಸ್ವಲ್ಪ ಬೇಕು, ಅಡ್ಜಸ್ಟ್ ಮಾಡೋದು. ಅಂದರೆ ಸ್ವಲ್ಪ ಹುಲ್ಲು, ಸ್ವಲ್ಪ ಹಾಳೆ, ಮತ್ತು ಹಿಂಗಾರದ್ದು ಹಾಳೆ, ಆಮೇಲೆ ಎಂತ ಹೇಳಿ ಬಾಳೆದು ದಿಂಡು ಉಂಟಲ್ಲ ಅದು ಕೊಚ್ಚಿ ಕೊಡೋದು. ಹಾಗೆ ಈ ಥರ ಎಲ್ಲ ಮಾಡಿ ಅವ್ರದ್ದು ಹೊಟ್ಟೆ ತುಂಬಿಸೋದು. ಮತ್ತು ಸ್ವಲ್ಪ ಅವರು ಹೊರಗೆ ಸಹ ಹೋಗಿ ಮೇಯ್ತಾರಲ್ಲ, ಹಾಗಾಗಿ ಸ್ವಲ್ಪ ಸುಲಭ ಆಗ್ತದೆ. ಕಟ್ಟಿ ಹಾಕೋದು ಅಂತಾದರೆ ನಮ್ಮ ತೋಟದಲ್ಲಿರುವ ಹುಲ್ಲು ಸಾಕಾಗೋದಿಲ್ಲ. ಇನ್ನು ಬೇಸಿಗೆಯಲ್ಲಿ ಹುಲ್ಲು ಕಡಿಮೆ ಆಗ್ತದೆ, ಆವಾಗ ಮೇಂಟೈನ್ ಮಾಡ್ಕೊಳ್ಬೇಕು ನಾವು, ಅಂದರೆ 2 ತಿಂಗಳಿಗೋಸ್ಕರ. ಹಾಗೆ ನಿಲ್ಲಿಸಲಿಕ್ಕೆ ಬಂದಿದ್ದೆ. ಹಾಗೆ ಮತ್ತು ಅಪ್ಪ ಹುಷಾರಾಗಿದ್ದಾರೆ, ನಿನ್ನೆಗಿಂತ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು. ಇವತ್ತು ಬೆಳಿಗ್ಗೆದ್ದು ತರಕಾರಿಗೆ, ಹೂವಿನ ಗಿಡಕ್ಕೆಲ್ಲ ಅವರೇ ನೀರು ಬಿಟ್ಟರು, ಮತ್ತು ತರಗೆಲ್ಲ ಮಾಡಲಿಕ್ಕೆ ಕೂಡ ಬಂದಿದ್ದರು. ಈಗ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಹತ್ರ ಬಂದೆ, ಇವಳು ಇಲ್ಲಿದ್ದಾಳೆ. ಇವತ್ತು ಬೇರೆ ಕಡೆ ಕಟ್ಟಿದ್ದು, ಹಾಗೆ ಸುಮಾರು ಸಮಯ ಆಯಿತು. ಇನ್ನು ಸ್ವಲ್ಪ ನೆರಳಲ್ಲಿ ಕಟ್ಟುವಾಗ ನೆರಳಿತ್ತು. ಈಗ 12 ಆಗ್ತಾ ಬಂತು ಮಧ್ಯಾಹ್ನ, ಹಾಗೆ ಸ್ವಲ್ಪ ಬಿಸಿಲು. ಬಾ ಈಚೆ ಬಾ. ನೆರಳಲ್ಲಿ ಕಟ್ಟಿದ್ದೇನೆ, ಇನ್ನು ಸ್ವಲ್ಪ ಅರ್ಧ ಗಂಟೆಯಲ್ಲಿ ಬಂದು ಕರ್ಕೊಂಡು ಹೋಗೋದು, ಬಾಯಾರಿಕೆ ಆಗ್ತದಲ್ಲ. ಖಾಲಿ ಮರ ಕಂಟುಂಟಲ್ಲ, ಇದರದ್ದೇ ತರಗೆಲೆ ಬಿದ್ದು ನಾವು ಇದನ್ನು ತಗೊಂಡು ಹೋಗುವಂಥದ್ದು. ಈಗ ಇದರಲ್ಲಿ ಕಾಯಿಯಾಗಿದೆ, ಕಂಟುಂಟಾ. ಇದು ಕಾಯಿ ಯಾವ ಥರ ಇರ್ತದೆ ಗೊತ್ತುಂಟಾ? ಮಂಗಗಳು ತಿಂದು ಕೆಳಗಡೆ ಹಾಕಿದೆ, ತೋರಿಸ್ತಾನೆ ಇಕೊಳ್ಳಿ, ಹೀಗಿರ್ತದೆ. ಸೊ ಈ ಕಾಯಿ ಇನ್ನೂ ಹಣ್ಣಾಗ್ತದೆ, ಹಳದಿಯಾಗಿ ಹಣ್ಣಾಗಿ ಬೀಳ್ತದೆ, ಆಯಿತಾ? ಅದನ್ನು ತಿನ್ನಲಿಕ್ಕೆ ದನಗಳು ಓಡಿ ಬರೋದು. ಅದು ತಿಂದರೆ ಜಾಸ್ತಿ ತಿಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ದನಗಳಿಗೆ. ಮತ್ತು ಇದು ಎಲ್ಲ ಕಡೆ ಇದೇ ಮರ ಇರೋದು, ಹಾಗಾಗಿ ಆಪ್ಷನ್ ಇಲ್ಲ ನಮಗೆ ಬೇರೆ ಕಡೆ. ಅಂದರೆ ಇಡೀ ಊರಲ್ಲೇ ಇದರದ್ದು ಮರ ಜಾಸ್ತಿ. ನಾವು ಎಲ್ಲೆಲ್ಲಿ ನಮ್ಮ ಮನೆ ತೋಟ ಸೈಡ್ ಎಲ್ಲ ಇದೇ ಮರ ಇರೋದು. ಹಾಗೆ ಇದರಿಂದ ಹೆಲ್ಪ್ ಸುಮಾರು ಆಗ್ತದೆ. ಮಳೆಗಾಲಕ್ಕೆ ಸೊಪ್ಪಾಗ್ತದೆ, ಮತ್ತು ತರಗೆಲೆ ಅಂತೂ ಇದರದ್ದೇ ಮಾಡೋದು ಸುಲಭ. ಅಗಾಲ ಎಲೆ ಹಿಡಿಲಿಕ್ಕೂ ಕಟ್ಟಲಿಕ್ಕೂ ಎಲ್ಲಕ್ಕೂ ಸುಲಭ. ಆದರೆ ಇದರದ್ದು ಕಾಯಿ ಮಾತ್ರ ಒಂದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ನೀವು ಈ ಮರ ನೋಡಿದ್ದೀರಾ ಅಂತ ಹೇಳಿ ಕಮೆಂಟಲ್ಲಿ, ಆಯಿತಾ? ಎಂಥ ಹೆಸರು ಹೇಳ್ತೀರಾ ಅಂತ ಹೇಳಿ, ನನಗೆ ಸಹ ಗೊತ್ತಿಲ್ಲ ಕನ್ನಡದಲ್ಲಿ ಎಂತ ಅಂತ. ಕೊಂಕಣಿಯಲ್ಲಿ ನಾವು ಇದಕ್ಕೆ ಕರ್ಮ್ಲ ರೂಕ್ ಅಂತ ಹೇಳೋದು. ಹೇಳಿ ಸುಮಾರು ಈಗ ಮಂಗಗಳು ತಿಂದಾಗ್ತಾ ಉಂಟು ಇದನ್ನು. ಮಂಗಗಳು ಕೂಡ ತಿಂತವೆ ಇದನ್ನು. ನಾನು ಸಹ ಒಮ್ಮೆ ಟೇಸ್ಟ್ ಮಾಡಿದ್ದೇನೆ. ಇದು ಹುಳಿ ಅಂದರೆ ಹುಳಿ.
ಹೇಗೆ ತಿಂತೇವೆ ಅಂತ ನಂಗೆ ಗೊತ್ತಿಲ್ಲ ದನಗಳು ಮಾತ್ರ. ಇನ್ನು ಇದು ಹಳದಿ ಆಗ್ತದೆ, ಹಳದಿಗಿಂತ ಕೇಸರಿ ಕಲರ್ ಆಗ್ತದೆ, ಆಗ ದನಗಳಿಗೆ ಭಾರಿ ಪರಿಮಳ ಸಿಗೋದು ಇದರದ್ದು. ಓಡಿ ಬರೋದು ಈ ಮರದ ಬುಡಕ್ಕೆ. ಬ್ರೂ ಕಾಫಿ ಪೌಡರ್ ಉಂಟಲ್ಲ ಇನ್ಸ್ಟೆಂಟ್, ಮತ್ತು ಸಕ್ಕರೆ, ಒಂದು ಸ್ವಲ್ಪ ಅರ್ಧ ಸ್ಪೂನ್ ನೀರು ಹಾಕಿ ಈ ಥರ ಜಾಲರಿಯಲ್ಲಿ ಇದನ್ನು ಅಲ್ಲಾಡಿಸ್ತಾ ಇರಬೇಕು ಸುಮಾರು ಹೊತ್ತು. ಹಾಗೆ ರೌಂಡ್ 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 ತಿರುಗಿಸ್ಬೇಕು. ಆಗ ಇದರಲ್ಲಿ ಈ ಥರದ್ದೊಂದು ನೊರೆ ಬರ್ತದೆ. ಇನ್ನೂ ಸಹ ತಿರುಗಿಸ್ತಾ ಹೋದಾಗ ಇದೊಂಥರ ಕ್ರೀಮಾಗಿ ಕನ್ವರ್ಟ್ ಆಗ್ತದೆ. ನೋಡಿ, ಕಾಫಿ ಕ್ರೀಮ್ ಆಯಿತು. ಇದನ್ನು ನಾವು ಹಾಲಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿಯೋದಕ್ಕೆ ಎಷ್ಟು ಒಳ್ಳೆಯದಾಗ್ತದೆ ಗೊತ್ತುಂಟ. ಹೀಗೊಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ಯಾರಾದರೂ ಇದ್ದರೆ, ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಟ್ರೈ ಮಾಡಿದ್ದು. ಇದು ಜಾಲರಿ ಉಂಟಲ್ಲ ನಾವು ಚಹಾ ಸೋಸುವಂಥದ್ದು, ಇದರಲ್ಲೇ ರೌಂಡ್ 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 ಮಾಡ್ತಾ ಹೋಗೋದು. ಆಗ ಹೀಗೆ ಕ್ರೀಮ್ ಆಗ್ತದೆ ನೋಡಿ, ಒಳ್ಳೆಯದಾಗ್ತದೆ ಮಾತ್ರ ಕಾಫಿ ಕುಡಿಲಿಕ್ಕೆ. ಇದು ಬ್ರೂ ಕಾಫಿ ಇನ್ಸ್ಟೆಂಟ್ ಉಂಟಲ್ಲ ಅದು. ಈಗೊಳ್ಳಿ ಹೀಗಿರ್ತದೆ ಫೈನಲಾಗಿ. ನೀವು ಬೇಕಾದಾಗೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೇಕು ಒಂದು ವೇಳೆ ಸಿಹಿ ಆಗಲಿಲ್ಲ ಅಂತ ಹೇಳಿದರೆ. ನಮಗೆ ಯಾವ ಥರ ಬೇಕಾದರೆ ಡಿಸೈನ್ ಮಾಡ್ಕೊಳ್ಬೋದು ಆಯಿತಾ ಇದರಲ್ಲಿ. ಇನ್ನು ಇದನ್ನು ಮಿಕ್ಸ್ ಮಾಡಿ ಕುಡಿಬೋದು, ತುಂಬ ಖುಷಿ ಅನ್ನಿಸ್ತದೆ. ಕ್ಯಾಪುಚಿನೋ ಅಂತ ಹೇಳ್ತಾರಲ್ಲ, ಅದು ಇದೇ ಥರ ಇರೋದಲ್ವಾ. ಯಾರಾದರೂ ಟ್ರೈ ಮಾಡಿದರೆ ಹೇಳಿ ನನಗೆ, ಇಲ್ಲಾಂತ ಹೇಳಿದ್ರೆ ಒಂದು ಸಲ ಟ್ರೈ ಮಾಡಿ ಆಯಿತಾ. ತುಂಬ ಖುಷಿ ಅಂತ ಅನ್ನಿಸ್ತದೆ. ಅಂದರೆ ಖಾಲಿ ಕಾಫಿ ಪುಡಿ ಹಾಕಿ ಕುಡಿಯೋದಕ್ಕಿಂತ ಈ ಥರ ಒಮ್ಮೆ ಮಾಡಿ ನೋಡಿ, ಖುಷಿ ಅನ್ನಿಸ್ತದೆ. ನನಗೂ ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದಾಗಂತೂ ತುಂಬ ಖುಷಿ ಅಂತ ಅನಿಸಿತು. ಹಾಗೆ ನಿಮ್ಮ ಹತ್ರ ಸಹ ಶೇರ್ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡೆ. ಊಟಕ್ಕೆ ಇವತ್ತು ಅಲಸಂಡೆ ಪಲ್ಯ ಮತ್ತು ಸ್ಪೆಷಲ್ ನೋಡಿ, ಇದು ನಾನು ಮೊನ್ನೆ ಮಜ್ಜಿಗೆಯಲ್ಲಿ ಹಾಕಿಟ್ಟಿದ್ದೆಲ್ಲ, ಅದು ಮೆಣಸನ್ನು ಕಾಯಿಸಿದ್ದೇನೆ. ಅದರೊಟ್ಟಿಗೆ ಇದು ಲಿಂಬೆ ಉಪ್ಪಿನಕಾಯಿಯಲ್ಲಿರುವ ಮೆಣಸು, ಚಿಕ್ಕ ಮೆಣಸು, ಮೊಸರು, ಅಪ್ಪನಿಗೆ ಸಹ ಅದೇ. ಹುಲ್ಲಿಗೆ ಬಂದಿದ್ದೆ, ಒಂದು ಕಟ್ಟ ಹುಲ್ಲಾಯಿತು. ಸುಮಾರು ದಿವಸದ ನಂತರ ಇವತ್ತು ತೋಟಕ್ಕೆ ಬಂದದ್ದು ನಾನು ಹುಲ್ಲಿಗೆ. ಮೊನ್ನೆ ಎಲ್ಲ ಮನೆ ಹತ್ತಿರವೇ ಹಿರಿದು ಬಟ್ಟೆಯಲ್ಲಿ ಕೊಂಡೋಗಿ ಹಾಕ್ತಿದ್ದೆ. ಅಂದರೆ ನನಗೆ ಹೊತ್ಕೊಂಡು ಹೋಗಲಿಕ್ಕೆ, ಹೊತ್ತಿ ತಲೆಯಲ್ಲಿ ಇಡಲಿಕ್ಕೆ ಆಗೋದಿಲ್ಲ, ಅಷ್ಟು ಶಕ್ತಿ ಸಾಕಾಗೋದಿಲ್ಲ ನನಗೆ. ಅದಕ್ಕೆ ಯಾರಾದರೂ ಹೊರಿಸಿದರೆ ನಂಗೆ ಹೊರಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೆ ಮನೆ ಹತ್ರನೇ ಹಿರಿದು ಕೈಯಲ್ಲಿ ಸ್ವಲ್ಪ 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 ಕೊಂಡೋಗಿ ರಾಶಿ ಹಾಕ್ತಿದ್ದೆ, ಒಂದು ಕಟ್ಟ ಆಗುವಷ್ಟು. ಇವತ್ತು ಅಪ್ಪ ಸ್ಪ್ರಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಬಂದಿದ್ದಾರೆ, ಹಾಗೆ ಹೊರಿಸ್ತಾರಲ್ಲ ಅಂತೇಳಿ ಬಂದೆ. ಈಗ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೇನೆ, ಬರ್ಬೋದು ಈಗ ಅವರು. ಚೇಂಜ್ ಮಾಡ್ತಾ ಇದ್ದಾರೆ ಸ್ಪ್ರಿಂಕ್ಲರ್ ಹಾಗೆ.